ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಸಾಲನಿಧಿ ಬಡ್ಡಿ ಸಿದ್ಧಾಂತ ಪೀಠಿಕೆ ಮೀನಿಂಗ್. ಈ ಸಾಲನಿಧಿ ಬಡ್ಡಿ ಸಿದ್ಧಾಂತವನ್ನು ಸ್ವೀಡನಿನ ಅರ್ಥಶಾಸ್ತ್ರಜ್ಞರಾದ ನೆಟ್ ವಿಕ್ಸೆಲ್ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ನಂತರ ಈ ಸಿದ್ಧಾಂತದ ನಂತರ ಬರ್ಟಿಲ್ ಹೋಲಿನ್, ಗುನ್ನಾರ್ ಬಿರ್ಡರ್, ಏರಿಕ್ ಲಿಂಡನ್ ಮತ್ತು ಇಂಗ್ಲೆಂಡಿನ ರಾಬರ್ಟ್ಸನ್ ಪೀಗೋ ಇನ್ನೂ ಮುಂತಾದವರು ಈ ಸಿದ್ಧಾಂತಕ್ಕೆ ಸಾಕಷ್ಟು ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ. ಈಗ ಈ ಸಿದ್ಧಾಂತವನ್ನು ನವೀನ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಕ್ಕೆ ನವೀನ ಸಂಪ್ರದಾಯ ಪಂಥದ ಬಡ್ಡಿ ಸಿದ್ಧಾಂತ ನಾವು ಅಂತ ಕೂಡ ಕರಿತಾ ಇದ್ದೀವಿ ಅಂತೇಳಿ. ಈಗ ಮೀನಿಂಗ್, ಈ ಹಣದ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಾವು ಬೇಡಿಕೆಯಲ್ಲಿರುವ ಮತ್ತು ಪೂರೈಕೆಯಾದ ಹಣದ ಮೊತ್ತವೇ ಸಾಲನಿಧಿ ಅಂತೇಳಿ. ಈ ಸಾಲನಿಧಿ ಅಂತಕ್ಕಂಥ ಸಾಕಷ್ಟು ಅರ್ಥಶಾಸ್ತ್ರಜ್ಞರು ಕೂಡ ನಮಗೆ ಈ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಾವು ಬೇಡಿಕೆ ಪ್ರಮಾಣ ಯಾವ ರೀತಿ ಆಗುತ್ತೆ, ಯಾವ ರೀತಿ ಇಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಈ ಸಿದ್ಧಾಂತದಲ್ಲಿ ನಾವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ. ಇದು ಸರ್ವೇ ಸಾಮಾನ್ಯವಾಗಿ ನಾವು ವಿವರಣೆ. ಈ ಸಿದ್ಧಾಂತದ ಪ್ರಕಾರ ಈ ಸಾಲನಿಧಿ ಬೇಡಿಕೆ ಮತ್ತು ಪೂರೈಕೆಗಳಿಂದ ಬಡ್ಡಿ ದರ ನಮಗೆ ನಿರ್ಧಾರವಾಗುತ್ತದೆ. ಈ ಸಾಲನಿಧಿ ಎಂದರೆ ಸಾಲ ನೀಡುವುದಕ್ಕಾಗಿ ಲಭ್ಯವಿರುವ ಬಂಡವಾಳ ಪ್ರಮಾಣವಾಗಿದೆ ಅಂತಕ್ಕಂಥದ್ದು. ಮತ್ತು ಇದರಲ್ಲಿ ನಮಗೆ ಸಾಲನಿಧಿ ಬೇಡಿಕೆ ಮತ್ತು ಸಾಲನಿಧಿ ಪೂರೈಕೆ ಅಂತಕ್ಕಂಥ ಎರಡು ಭಾಗಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ. ನಾವು ಮೊದಲಾಗಿ ನಾವು ಸಾಲನಿಧಿ ಬೇಡಿಕೆ ಎಂದು ಹೇಳಿ, ಈ ಸಾಲನಿಧಿ ಸಾಲ ನೀಡುವುದಕ್ಕಾಗಿ ಲಭ್ಯವಿರುವ ಬಂಡವಾಳದ ಪ್ರಮಾಣ ಎಂದರ್ಥ ಅಂತೇಳಿ. ಈ ನಿಧಿಗಿರುವ ಬೇಡಿಕೆ ಮುಖ್ಯವಾಗಿ ನಾವು ಮೂರು ಅಂಶಗಳನ್ನು ನಾವು ಕಾಣಬಹುದು. ಈ ನಿಧಿಗೆ ಬೇಡಿಕೆಯ ಮೂರು ಮುಖ್ಯವಾಗಿ ಅಂಶಗಳನ್ನು ಕಾಣುವುದಾದರೆ, ಒಂದು ಹೂಡಿಕೆ, ಇನ್ನೊಂದು ಅನುಭೋಗ, ಇನ್ನೊಂದು ನಗದು ಹಣ ಇಟ್ಟುಕೊಳ್ಳುವುದು ಅಂತ. ಈ ಮೂರು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಾಗ ನಮಗೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಅವಶ್ಯ ಇದೆ. ಆದರೆ ಈಗ ಸಾಲನಿಧಿ ಪೂರೈಕೆ, ಸಾಲನಿಧಿ ಪೂರೈಕೆ ಮತ್ತು ಬಡ್ಡಿ ದರಗಳ ನಡುವೆ ನೇರವಾದ ಸಂಬಂಧವಿದೆ. ಬಡ್ಡಿ ದರ ಹೆಚ್ಚಾದರೆ ಸಾಲನಿಧಿ ಪೂರೈಕೆ ಹೆಚ್ಚಾಗುತ್ತದೆ, ಬಡ್ಡಿ ದರ ಕಡಿಮೆ ಆದರೆ ಸಾಲನಿಧಿ ಪೂರೈಕೆ ಕಡಿಮೆಯಾಗುತ್ತದೆ. ಈ ಸಾಲನಿಧಿ ಪೂರೈಕೆ ರೇಖೆ ಮೇಲ್ಮುಖವಾಗಿ ಹೆಚ್ಚಾಗುತ್ತದೆ. ಈ ಸಾಲನಿಧಿ ಪೂರೈಕೆ ಹೇಗೆ ನಾವು ಮೇಲ್ಮುಖವಾಗಿ ಹೆಚ್ಚಾಗುತ್ತೆ? ಈ ಸಾಲನಿಧಿ 4 ಮೂಲಗಳನ್ನು ನಾವು ಅವಲಂಬಿಸಿದವಾಗಿದೆ. ಈ 4 ಮೂಲಗಳಿಂದ ಯಾವುದೇ ಅವಲಂಬಿಸಿದೆ? ಒಂದು ಉಳಿತಾಯ, ಹೂಡಿಟ್ಟ ಹಣವನ್ನು ನಾವು ಹಿಂತೆಗೆಯುವುದು, ಮತ್ತು ಬ್ಯಾಂಕ್ ಹಣ, ಇನ್ನೊಂದು ಹೂಡಿಕೆಯಿಂದ ಹಿಂತೆಗೆದ ಹಣ ಅಂತ ಹೇಳಿ. ಇದು ಅತ್ಯವಶ್ಯಕವಾಗಿ 4 ಮೂಲಗಳಿಂದ ಅವಲಂಬಿತವಾಗಿದೆ ಅಂತ ಹೇಳಿ. ಈ 4 ಅವಲಂಬಿತವಾಗಿರ್ತಕ್ಕಂಥದ್ದು ಯಾವುದಿದೆ ಅಂದಾಗ ನಾವು ಬೇಡಿಕೆ ಭಾಗ ಮತ್ತು ಇದು ಪೂರೈಕೆ ಭಾಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ. ಇದು ಬಡ್ಡಿ ದರ ಯಾವ ರೀತಿ ನಿರ್ಧಾರವಾಗುತ್ತದೆ? ಸಾಲನಿಧಿಯು ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳ ಸಮತೋಲನದಿಂದ ಬಡ್ಡಿ ದರ ನಿರ್ಧಾರವಾಗುತ್ತದೆ ಅಂತೇಳಿ. ಈ ಬಡ್ಡಿ ದರ ನಿರ್ಧಾರ ಆಗಬೇಕಾದಾಗ ನಾವು ಯಾವ ರೀತಿ ನಿರ್ಧಾರವಾಗುತ್ತದೆ? ಇಲ್ಲಿ ಸಾಮಾನ್ಯವಾಗಿ ಈ ಸಾಲನಿಧಿ ಬಡ್ಡಿ ಸಿದ್ಧಾಂತ ಈ ರೇಖಾಚಿತ್ರದಲ್ಲಿ OY ಲಂಬಾಕ್ಷದಲ್ಲಿ ಬಡ್ಡಿ ದರ, OX ತಲಾಕ್ಷದಲ್ಲಿ ಸಾಲನಿಧಿಯ ಬೇಡಿಕೆ ಮತ್ತು ಪೂರೈಕೆ ಯಾವ ರೀತಿ ನಿರ್ಧಾರವಾಗುತ್ತದೆ ಅಂತ. ಇದು ಸಾಮಾನ್ಯವಾಗಿ ನಮಗೆ ಈ ರೇಖಾಚಿತ್ರದಲ್ಲಿ ನಾವು DL ರೇಖೆ ಮತ್ತು SL ರೇಖೆ ಯಾವ ರೀತಿ ಇದೆ? ಸಾಲನಿಧಿ ಬೇಡಿಕೆ ರೇಖೆ, ಸಾಲನಿಧಿ ಪೂರೈಕೆ ರೇಖೆ ಅಂತ ಹೇಳಿ ಇವೆಲ್ಲ ಕೂಡ ನಮಗೆ ಈ ಬಿಂದುವಿನಲ್ಲಿ ಸ್ಪಂದಿಸಿದೆ. ಸಾಲನಿಧಿ ಬಡ್ಡಿ ಸಿದ್ಧಾಂತ ಅಂತಕ್ಕಂಥ ಯಾವ ರೀತಿ ಇದೆ? ಇವನು ನಾವು ಈ 3 ಪ್ರಕಾರದ ರೇಖೆಗಳನ್ನು ನಾವು ಕಾಣಬೇಕಾದಾಗ ಯಾವ ರೀತಿ ನಾವು ತೋರಿಸ್ತಾ ಇದ್ದೀವಿ? ಇವು HCI ICH ಸಾಲನಿಧಿ
ಬೇಡಿಕೆ, ಹೂಡಿಕೆ, ಅನುಭೋಗ, ನಗದು ಹಣ ಇಟ್ಟುಕೊಳ್ಳುವುದು ಅಂತ ಹೇಳ್ತೀವಿ. ಇದು ಯಾವುದು ನಮಗೆ ಹೂಡಿಕೆ ಕನ್ಸಂಪ್ಷನ್ ನಗದು ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದು ಈ ಮೂರು ರೇಖೆಗಳು ಅಂತ ಹೇಳ್ತೀವಿ. ಇವು ಸಾಲನಿಧಿ ಬೇಡಿಕೆ ರೇಖೆಗಳು ಅಂತ. ಈ ಸಾಲನಿಧಿ ಪೂರೈಕೆ ರೇಖೆಗಳು ಸೇವಿಂಗ್ಸ್ ಕೂಡಿಟ್ಟ ಹಣದ ಹಿಂತೆಗೆಯುವುದು DH, BM ಬ್ಯಾಂಕ್ ಮನಿ ಬ್ಯಾಂಕ್ ಹಣ. ಇನ್ನೊಂದು ಹೂಡಿಕೆಯಿಂದ ಹಿಂತೆಗೆಯುವುದು DI ಇನ್ವೆಸ್ಟ್ಮೆಂಟ್, ಯಾವುದು ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಹಿಂತೆಗೆದ ಹಣ ಅಂತ. ಇದು ಈ ರೇಖಾಚಿತ್ರದಲ್ಲಿ ನಾವು ಯಾವ ರೀತಿ ನಿರ್ಧಾರ ಆಗುತ್ತೆ. ಇಲ್ಲಿ ಸಾಲ ನಿಧಿ ಬೇಡಿಕೆ ರೇಖೆ DL ರೇಖೆ ಆಗಿದೆ, ಸಾಲ ನಿಧಿ ಪೂರೈಕೆ ರೇಖೆ SL ಆಗಿದೆ. ಇಲ್ಲಿ ಸಾಲ ನಿಧಿ ಬೇಡಿಕೆ ಮತ್ತು ಸಾಲ ನಿಧಿ ಪೂರೈಕೆ ಇವು ಯಾವ ರೀತಿ ಸಮಾನ ಆಗಿರುತ್ತವೆ. ಆದ್ದರಿಂದ ಇವು ಈ ಬಿಂದುವಿನಲ್ಲಿ ನಾವು ಯಾವ ರೀತಿ ಬಡ್ಡಿ ದರ ನಿರ್ಧಾರವಾಗುತ್ತದೆ. OR ಸಮತೋಲನ ಬಡ್ಡಿ ದರ ಆಗಿದೆ. OR ಸಮತೋಲನ ಬಡ್ಡಿ ದರವಾಗಿದೆ. ಬಡ್ಡಿ ದರ OR ಅಥವಾ EM ಇದ್ದಾಗ ಸಾಲನಿಧಿ ಬೇಡಿಕೆ ಮತ್ತು ಸಾಲನಿಧಿ ಪೂರೈಕೆ OM ಗೆ ಸಮನಾಗಿರುತ್ತದೆ. ಸಾಲನಿಧಿ ಬೇಡಿಕೆ ಸಾಲನಿಧಿ ಪೂರೈಕೆ ಅಂತಕ್ಕಂಥದ್ದು OM ಗೆ ಇಲ್ಲಿ ಸಮನಾಗಿರುತ್ತದೆ. ಇದು ಸಮತೋಲನ ಸನ್ನಿವೇಶದಲ್ಲಿ ತೋರಿಸುತ್ತೇವೆ ಅಂತಕ್ಕಂಥದ್ದು ಬಡ್ಡಿ ದರ. ಈಗ ಈ ಸಿದ್ಧಾಂತದ ವಿಮರ್ಶೆಗಳು ಯಾವುದಿವೆ? ಒಂದು ಬಡ್ಡಿ ದರ ಪ್ರಭಾವ ಅಂತೇಳಿ, ಇನ್ನೆರಡನೇದು ಹೂಡಿಕೆಯ ಬದಲಾಗಿ ಆದಾಯ ಮಟ್ಟ ನಾವು ಯಾವ ರೀತಿ ಬದಲಾಗುತ್ತದೆ. ಇನ್ನೊಂದು ಅನಿಶ್ಚಿತವಾಗಿದೆ. ಇನ್ನೊಂದು ಯಾವ ರೀತಿ ನಮಗೆ ಉಳಿತಾಯ ಕೂಡಿಟ್ಟ ಹಣ ಹೊರತೆಗೆಯುವುದು. ಇನ್ನೊಂದು ನೈಜ ಮತ್ತು ಹಣಕಾಸಿನ ಅಂಶಗಳ ಸಂಕೇತವಾಗಿದೆ ಅಂತ ಹೇಳ್ತೀವಿ. ಇದು ಈ ಸಿದ್ಧಾಂತದ ವಿಮರ್ಶೆಗಳು ಅಂತ ಹೇಳ್ತೀವಿ. ಇವು ಸಾಮಾನ್ಯವಾಗಿ ನಮಗೆ ಈ ಸಿದ್ಧಾಂತ ವಿದ್ಯಾರ್ಥಿಗಳೇ ಈ ಸಿದ್ಧಾಂತ ನಿಮಗೆ ಇಷ್ಟಿರುತ್ತೆ. ಈ ಸಾಲನಿಧಿ ಬಡ್ಡಿ ಸಿದ್ಧಾಂತವನ್ನು ವಿವರಿಸಿ ಅಂದಾಗ ನಿಮಗೆ 15 ಭಾಷಣ ಪ್ರಶ್ನೆ ಇರುತ್ತೆ. ಮೊದಲನೇದಾಗಿ ಪೀಠಿಕೆ ಭಾಗ, ಎರಡನೇದಾಗಿ ನಾವು ಅರ್ಥ ವಿವರಣೆ, ಮೂರನೇದು ಈ ಸಿದ್ಧಾಂತದ ವಿವರಣೆ ಅಂತಕ್ಕಂಥದ್ದು. ಈ ಸಿದ್ಧಾಂತದ ವಿವರಣೆಯಲ್ಲಿ ಒಂದು ಸಾಲನಿಧಿ ಬೇಡಿಕೆ ಅಂತ ಹೇಳ್ತೀವಿ. ಈ ಸಾಲನಿಧಿ ಬೇಡಿಕೆಯಲ್ಲಿ ನಮಗೆ ಮುಖ್ಯವಾಗಿ 3 ಅಂಶಗಳನ್ನು ಕಾಣ್ತಾ ಇದ್ದೀವಿ: ಹೂಡಿಕೆ, ಅನುಭೋಗ ಮತ್ತು ನಗದು ಹಣ ಇಟ್ಟುಕೊಳ್ಳುವುದು ಅಂತ ಹೇಳ್ತೀವಿ. ಈಗ ಸಾಲನಿಧಿ ಪೂರೈಕೆಯಲ್ಲಿ ನಮಗೆ 4 ಮೂಲಗಳಿಂದ ಅವಲಂಬಿಸಿದೆ ಅಂತ ಹೇಳ್ತೀವಿ. ಒಂದು ಉಳಿತಾಯ, ಎರಡನೇದು ಕೂಡಿಟ್ಟ ಹಣವನ್ನು ನಾವು ಹೊರತೆಗೆಯುವುದು, ಮೂರನೇದು ಬ್ಯಾಂಕ್ ಹಣ, ನಾಲ್ಕನೇದು ಹೂಡಿಕೆಯಿಂದ ಹಿಂತೆಗೆಯುವ ಹಣ ಅಂತ ಹೇಳ್ತೀವಿ. ಮತ್ತು ಈ ಸಾಲನಿಧಿ ಬೇಡಿಕೆ ಮತ್ತು ಸಾಲನಿಧಿ ಪೂರೈಕೆಯಲ್ಲಿ ಬಡ್ಡಿ ದರ ಯಾವ ನಿರ್ಧಾರವಾಗುತ್ತದೆ ಅಂತಕ್ಕಂಥದ್ದು ಈ ಸಾಲನಿಧಿಯು ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳ ಸಮತೋಲನದಿಂದ ಬಡ್ಡಿ ದರ ನಿರ್ಧಾರವಾಗುತ್ತದೆ ಅಂತಕ್ಕಂಥದ್ದು. ಅದನ್ನು ನಾವು ರೇಖಾಚಿತ್ರದ ಮೂಲಕ ವಿದ್ಯಾರ್ಥಿಗಳಂತಕ್ಕಂಥದ್ದು ನಮಗೆ ಹೇಳಬೇಕಾಗುತ್ತೆ. ಈ ರೇಖಾಚಿತ್ರಗಳಲ್ಲಿ ನಾವು ಯಾವ ರೀತಿ ಸಾಲನಿಧಿ ಬೇಡಿಕೆ ಅಂತಕ್ಕಂಥದ್ದು 3 ಭಾಗಗಳಲ್ಲಿ, ಒಂದು HICH ಅಂತಕ್ಕಂಥದ್ದು, ಸಾಲನಿಧಿ ಪೂರೈಕೆ ಅಂತಕ್ಕಂಥದ್ದು SDH, BM and DI ಅಂತಕ್ಕಂಥದ್ದು. ಇವು OX ಮತ್ತು OY ಲಂಬಾಂಶದಲ್ಲಿ DL ರೇಖೆ ಬೇಡಿಕೆ ರೇಖೆ ಆಗಿದೆ, SL ರೇಖೆ ಅಂತಕ್ಕಂಥದ್ದು ಪೂರೈಕೆ ಸಾಲನಿಧಿ ಪೂರೈಕೆ ಆಗಿದೆ. ಇವೆರಡೂ ಕೂಡ ಈ ಬಿಂದುವಿನಲ್ಲಿ ಛೇದಿಸಿದೆ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೋದು. ಈ ಸಿದ್ಧಾಂತ ವಿವರಣೆ ಕೂಡ ನಮಗೆ ಈ ರೀತಿ ಇರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ. ಓಕೆ, ಥ್ಯಾಂಕ್ ಯು.